ಚಂದ್ರಮಾಯ ಭಯಭೀತರಾದರೆಲ್ಲ ಬದುಕೆ ಬರಡಾಯಿತಲ್ಲ ನಡೆದಾಡೋ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯ ಕಾಪಾಡೋ ಕೈಗಳಿಂದ ಕಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಗಾಢೋನಿಗೂಢ ರಾತ್ರಿ. ಇಲ್ಲಿನ ಡಾಕ್ಟರ್ಸ್ಗಾಗಲ್ಲ ಅಂದರೆ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆದರೆ ನೀವು ಹೇಳೋ ಹಾಗಂತೂ ನಾನು ಮಾಡಲ್ಲ. ಇವತ್ತು ನಾನು ನಿನ್ನ ಮನೆಗೆ ಬಂದಿದ್ದೀನಿ. ಒಂದು ದಿವಸ ನೀನು ನನ್ನ ಕಾಲ್ ಹಿಡ್ಕೊಳ್ಳೋದಕ್ಕೆ ಬರ್ತೀಯಾ? ಆ ದಿನ ದೂರ ಇಲ್ಲ. ರೂಪಾ, ನೀನು ಇಲ್ಲಿ ಇಲ್ಲದೆ ಇರುವಾಗ ಮನೇಲಿ ಏನೇನಾಯ್ತು ಗೊತ್ತಾ? ಏನಾಯ್ತು? ಮರ್ತೋಯ್ತು. ಕರ್ಮ, ನಿನ್ನ ಹತ್ರ ಕೇಳ್ತಾ ಇದೀನಲ್ಲ, ಎಲ್ಲ ಅಮ್ಮನ ಹತ್ರನೇ ಕೇಳ್ಕೊತೀನಿ ಬಿಡು. ಎಸ್ ಸ್ಮಿತಾ, ಇಟ್ಸ್ ಗೆಟಿಂಗ್ ಡಿಲೇಡ್. ಇಲ್ಲ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಎಲ್ಲ ಇಮೇಲ್ ಮಾಡ್ತೀನಿ. ಯು ಜಸ್ಟ್ ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ದ ಮೀಟಿಂಗ್. ಥ್ಯಾಂಕ್ ಯು ಸೋ ಮಚ್, ಐ ಅಪ್ರಿಷಿಯೇಟ್ ಇಟ್. ಓಕೆ, ಯಾ, ಬಾಯ್. ಮಾತ್ರೆ ತುಂಬಾ ಕಹಿ. ಮಾತ್ರೆ ಕಹಿ ಇದ್ರು ಟೈಮಿಗೆ ಸರಿಯಾಗಿ ತಗೊಂಡ್ರೆ ಬೇಗ ವಾಸಿ ಆಗತ್ತೆ. ಗುರೂಜಿ ಮಂತ್ರಿಸ್ಕೊಟ್ಟಿದ್ದೇ ಹಚ್ಕೋಬಹುದಾಗಿತ್ತು. ಅಲ್ಲಲ್ಲ, ಈ ಕಹಿ ಮಾತ್ರೆ ನುಂಗೋದಕ್ಕಿಂತ ಅದು ವಾಸಿ ಅಂತ ಹೇಳಿದೆ. ನೋಡಿ, ಅದರಿಂದೆಲ್ಲ ಏನೂ ಆಗಲ್ಲ. ಸರಿ ಸರಿ, ಥ್ಯಾಂಕ್ಸ್. ಯಾಕೆ? ಅರ್ಜೆಂಟಾಗಿ ಸಿಟಿಗೆ ಹೊರಟೋಳು ಎಲ್ರೂ ಅರ್ಥ ಮಾಡಿಕೊಂಡು ಇಲ್ಲಿ ಉಳಿಯೋಕೆ ಒಪ್ಕೊಂಡಿಲ್ಲ, ಅದಕ್ಕೆ. ನಾನಿಲ್ಲಿ ಉಳ್ಕೊಂಡಿರೋದು ಎಲ್ರೂ ಅರ್ಥ ಮಾಡ್ಕೊಳಕ್ಕಲ್ಲ, ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ. ಸರಿ ಸರಿ, ನನಗೇನು, ಒಟ್ಟಿನಲ್ಲಿ ನೀನು ಇಲ್ಲಿ ಇರ್ತೀಯಲ್ಲ, ನನಗಷ್ಟು ಸಾಕು. ಡ್ಯಾಡ್, ಈಗ ಹೇಗಿದ್ದೀರಾ? ಡೋಂಟ್ ವರಿ, ನಿಮ್ಮಪ್ಪ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ, ಬೇಗ ವಾಸಿ ಆಗತ್ತೆ. ರಾಕಿ, ಏನಿದು? ಮಾಮ್, ಕಿಟಕಿ ಓಪನ್ ಇತ್ತಲ್ಲ, ಅದಕ್ಕೆ. ನೋಡಿದ್ರಾ, ಇದೇ ನಾನು ಬೇಡ ಅನ್ನೋದು. ರಾಕಿ, ಎದ್ ಬಂದು ಕಿಟಕಿ ಓಪನ್ ಮಾಡು. ಮಾಮ್, ರಾಕಿ, ಹೇಳ್ದಷ್ಟು ಮಾಡು. ಸುರೇಖಾ, ನೀವು ಸುಮ್ಮನಿರ್ರಿ. ರಾಕಿ, ಗೆಟ್ ಅಪ್ ಅಂಡ್ ಕಮ್ ಅಂಡ್ ಓಪನ್ ದ ವಿಂಡೋ. ಓಪನ್ ಇಟ್. ಏನಿದೆ ಅಲ್ಲಿ? ಮರ. ಎಲ್ರೂ ಹೇಳ್ತಾರೆ. ಎಲ್ರೂ ಹೇಳ್ತಾರೆ ಅಂತ ನೀನು ಹೇಳ್ತೀಯಾ? ಹೇಳು, ಅಲ್ಲಿ ಮರ ಬಿಟ್ಟು ಬೇರೆ ಇನ್ನೇನಾದ್ರೂ ಕಾಣ್ತಿದ್ಯಾ ನಿನ್ಗೆ? ಇಲ್ಲ. ಮತ್ತ್ಯಾಕೆ ನೀನು ಬೇರೆಯವ್ರ ಥರ ನಂಬ್ತಿದ್ಯಾ? ಆ ಮರಕ್ಕೆ ಯಾವುದೋ ಒಂದು ಹೆಂಗಸು ನೇಣು ಹಾಕೊಂಡು ಸತ್ಲು ಅಷ್ಟೇ. ಅದೊಂದು ಬಿಟ್ರೆ ಆ ಮರಕ್ಕೂ ಬೇರೆ ಮರಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ.
ದರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ಮಾಮ್ ಪ್ಲೀಸ್ ನನ್ನ ಮಾತು ಕೇಳ್ತೀಯಾ? ಹೇಳು. ಮಾಮ್, ಆ ಗುರೂಜಿ ಹತ್ರ ಎಲ್ಲ ನೀವು ವಾದ ಮಾಡಬೇಡ. ಊರಲ್ಲೆಲ್ಲ ನಂಬ್ತಾರೆ ಅವ್ರನ್ನ. ರಾಕಿ, ನಾನು ಸೈಂಟಿಸ್ಟ್. ನನ್ನ ಮಗ ಆಗಿ ನೀನು ಹೀಗೆಲ್ಲ ಮಾತಾಡ್ತೀಯ? ನಿಮ್ಮ ಅಪ್ಪನ ವಿಷಯ ಬೇರೆ. ಅವ್ರು ಇಲ್ಲೇ ಹುಟ್ಟು ಬೆಳೆದವರು, ಅವ್ರನ್ನ ಬದಲಾಯಿಸಕ್ಕಾಗಲ್ಲ. ಬಟ್ ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ಮಾಮ್, ನನಗೆ ನಿಂದೆ ಚಿಂತೆ. ನಿಮ್ಮಮ್ಮನಿಗೇನೂ ಆಗಲ್ಲ. ನನ್ಗ್ಯಾರು ಏನೂ ಮಾಡಕ್ಕಾಗಲ್ಲ. ದೇವ್ರೆ, ಈ ಮನೇಲಿ ಏನೇನು ನಡೀತಿದೆ ಅಂತ ನಿನಗೆ ಗೊತ್ತು. ನನ್ನ ಮಗನಿಗೆ ಹುಷಾರಿಲ್ಲ, ಅವನಿಗೇನು ಆಗದೆ ಇರೋ ಹಾಗೆ ಕಾಪಾಡಪ್ಪ. ಬೇಕಾದ್ರೆ ನನ್ನನ್ನು ಕರ್ಕೊ. ನನ್ನ ಸೊಸೆ ಇಳಿದ ಆಡಿರೋ ಮಾತುಗಳನ್ನ ಕ್ಷಮಿಸ್ಬಿಡಪ್ಪ. ಇದುವರೆಗೂ ಈ ಮನೇನ ಕಾಪಾಡ್ಕೊಂಡು ಬಂದಿದೀಯ, ಇನ್ನು ಮುಂದಕ್ಕೂ ಹಾಗೆ ಕಾಪಾಡಪ್ಪ. ನಾನು ಏನೇ ಅಪರಾಧ ಮಾಡಿದ್ರು ಅದನ್ನೆಲ್ಲ ಕ್ಷಮಿಸ್ಬಿಡಪ್ಪ. ಸರಿತಾ? ಸರಿತಾ ಬಂದೆ. ತಗೋ. ರೀ, ಬೆಂಡೆಕಾಯಿ ತಗೊಂಡ್ ಬನ್ರಿ ಅಂದ್ರೆ ಇದೇನ್ರಿ ತಂದಿದ್ದೀರಾ ನೀವು? ಏನ್ ತರ್ತೀನಿ ಅದೊಂದು ತಗೊಂಡೋಗು. ಅದಿಲ್ಲ ಇದಿಲ್ಲ ಅಂತ ತಲೆ ತಿನ್ಬೇಡ. ಏ ಶಂಕರ, ಯಾಕೆ ಅವಳ ಮೇಲೆ ಸುಮ್ಮನೆ ರೇಗಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ನನ್ನ ತಲೆ ಬಿಸಿ ನನಗೆ. ಶಂಕರ, ಸ್ವಲ್ಪ ಮೆತ್ತಗೆ ಮಾತಾಡೋ. ಮೇಲ್ಗಡೆ ಮಾಧವ ಮಲಗಿದಾನೆ, ಅವನಿಗೆ ಹುಷಾರಿಲ್ಲ, ಎಚ್ಚರ ಆದ್ರೆ ಕಷ್ಟ. ನಾನು ಮೆತ್ತಿಗೆ ಮಾತಾಡ್ತೀನಿ, ಆದ್ರೆ ಊರವ್ರ ಬಾಯಿನ ಹೇಗೆ ಮುಚ್ಚೋದು? ಅವ್ರುಗಳು ಮಾತಾಡ್ಕೊಳ್ಳೋದೇನು ತಪ್ಪಿಲ್ಲ. ಈಗ ಅಂಥದ್ದೇನಾಯ್ತು? ಸಂತೆಗೆ ಹೋದ್ರೆ ಆ ವೆಂಕಟೇಶ ಮತ್ತೆ ಪೊಲೀಸಪ್ಪ ಮಾತಾಡ್ಕೊಂಡು ಕೂತಿದ್ರು. ಅವ್ರು ಕರೆದ್ರು ಅಂತ ಹೋದೆ. ನನಗಂದ್ರು, ನಿಮ್ಮ ಮನೇಲಿ ನಡೀತಿರೋದು ಒಂದು ಚೂರು ಸರಿ ಇಲ್ಲ, ರೀತಿ ರಿವಾಜಿ ಬಿಟ್ಬಿಡೋದ? ಮಪ್ಪ ಸತ್ರು, ಇತೆಗೆ ಬೆಂಕಿ ಇಟ್ರಿ, ಮಕ್ಕಳಾಗಿ ನೀವು ಯಾರಾದ್ರೂ ತಲೆ ಬೋಳ್ಸ್ಕೊಂಡ್ರ ಅಂತ ಕೇಳ್ತಾರೆ. ನಾನೇನ್ ಹೇಳಿ, ತೆಪ್ಪ ಕೇಳಿಸ್ಕೊಂಡ್ ಬಂದೆ. ನೋಡಿದ್ರ ಅಮ್ಮ, ನಾವು ಸಿಟಿಯವರು ನಮ್ಗೆಲ್ಲ ಗೊತ್ತು ಅಂತಿರ್ತಾರಲ್ಲ. ಈಗ ನೋಡಿ ನಾವೆಂತೆಂತ ಮಾತು ಕೇಳ್ಬೇಕು ಅಂತ. ಈಗ್ಲಾದ್ರೂ ತಲೆ ಕೂದಲು ಕೊಡ್ಬೋದಲ್ವಾ? ಮಾಧವ ಕೂದಲು ತೆಗಿಸ್ಬೇಕಾಗಿತ್ತು, ಆದ್ರೆ ಅವ್ರುಗಳಿಗೆ ಯಾರಮ್ಮ ಹೇಳೋದು? ಕೂದಲು ತೆಗಿಬೇಕು ಅಂದಾಗ ನನ್ ವಾರ್ಗಿತ್ತಿ ಏನಂದ್ರು? ಇವ್ರು ಯಾರು ಕೂದಲು ತೆಗಿಯೋ ಅವಶ್ಯಕತೆ ಇಲ್ಲ ಅಂದ್ರು. ಒಂದ್ಸಾರಿ ಕೂದಲು ಕೊಟ್ರೆ ಏನ್ ಬರಲ್ಲ ಅನ್ನತ್ತ? ಇವರು ಸಿಟಿಯವರೇ ತಾನೆ. ಏನ್ ಸಿಟಿನಲ್ಲಿ ಯಾರು ಈ ಕಾರ್ಯಗಳನ್ನ ಮಾಡೋದಿಲ್ವಾ? ಯಾರು ತಲೆ ಕೂದಲೆ ಕೊಡೋದಿಲ್ವಾ? ಏನೋ ದೊಡ್ಡದಾಗಿ ವೈಜ್ಞಾನಿಕ ಶಾಸ್ತ್ರ ಅಂತಾರೆ, ಆದ್ರೆ ನಮ್ ಶಾಸ್ತ್ರಗಳೇ ಗೊತ್ತಿಲ್ಲ. ಅಪ್ಪನ ಕಾರ್ಯಕ್ಕೆ ಗಂಡು ಮಕ್ಕಳು ಕೂದಲು ತೆಗಿಸ್ಬೇಕಿತ್ತು. ಶಂಕರ, ನೀನು ಅಂದ್ರೆ ಇದನ್ನು ನನ್ ಗಂಡನೇ ಮಾಡ್ಬೇಕಾ? ಚಿತೆಗ್ ಬೆಂಕಿ ಇಟ್ಟವ್ರು ಯಾರು? ಅವರೇ ಕೂದಲು ಕೊಡ್ಬೇಕು. ರಘುರಾಮನ್ಗೂ ಹೇಳಿದ್ವಿ, ಆದ್ರೆ ಅವ್ನ್ ಕೂದಲು ತೆಗಿಯಲ್ಲ ಅಂದ್ಬಿಟ್ಟ. ಪಾಪ ದೇವಿಕನ್ಗೆ ಇಷ್ಟ ಆಗಲ್ವೋ ಏನೋ. ಆ ವಿಷಯ ಯಾಕೆ ಬಂತೀಗ? ಅಮ್ಮ, ವಿಷಯ ಏನೇ ಇರ್ಬೋದು, ಊರು ಸುತ್ಕೊಂಡ್ಬರೋದು ನಾನು. ನೀನು ಮನೇಲೇ ಇರ್ತೀಯ, ಏನೇ ಕೇಳಬೇಕಾದ್ರೂ ನನ್ನನ್ನು ಕೇಳ್ತಾರೆ. ಸುಬ್ಬಣ್ಣನ ಮನೆ ಹುಡುಗ ಗೋಪಿ ಹೇಳ್ತಾನೆ, ನಿಮ್ಮ ಅಣ್ಣ ಕೂದಲು ಕೊಡದಿರೋದಕ್ಕೆ ನಿಮ್ಮ ಮನೇಲಿ ಇಷ್ಟೆಲ್ಲ ತೊಂದರೆ ಆಗ್ತಿರೋದು, ಅವ್ನು ಹುಷಾರ್ ತಪ್ಪಿರೋದು ಇದರಿಂದಾನೆ ಅಂತಾನೆ. ಯಾರಿಗೆ ಏನು ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮನೆ ಸಮಸ್ಯೆ ನಮ್ದು. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಸುಮ್ಮನೆ ಇದ್ಬಿಡು, ತೆಪ್ಪಗೆ ಮನೆಗೆ ಬಂದ್ಬಿಡು.
ಹಾಗಾದ್ರೆ ನಮ್ ರೀತಿ ರಿವಾಜು ಬಿಟ್ಬಿಡು ಅಂತಿದ್ದೀರಾ? ಇನ್ನೇನು ಮಾಡೋದು ಅಂತೀಯಮ್ಮ? ಮಾಧವನ್ ಪಾಪ ಹುಷಾರಿಲ್ಲ. ನೀನು ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಕೆ ಹೋಗಬೇಡ. ಸರಿ, ಮಾತಾಡಲ್ಲ. ಆದ್ರೆ ಇನ್ ಮುಂದೆ ಏನಾದ್ರೂ ಬಂದ್ರೆ ನೀವೇ ನೋಡ್ಕೊಳ್ಳಿ. ಬನ್ರಿ, ಟೀ ಮಾಡ್ಕೊಡ್ತೀನಿ. ತಲೆ ಬಿಸಿ ಅಂತಿದ್ರಲ್ಲ. ಹಲೋ ಹಲೋ, ಮಾತಾಡಲ್ವಾ? ಹಲೋ, ಏನು ಇವತ್ತು ನೀನೇ ಫೋನ್ ಮಾಡಿಬಿಟ್ಟಿದ್ಯಾ? ಅಷ್ಟೊಂದು ನೆನಪಾಗೋದ್ನಾ? ಏನು ಮಾಡ್ತಿದ್ದೀರಾ? ಏನಿಲ್ಲ. ನೀವು ಗಡಿಬಿಡಿಯಲ್ಲಿದ್ದೀರಾ? ಹಾಂ, ಸ್ವಲ್ಪ ಇದು ಮಾಧವಣ್ಣನಿಗೆ ಮೈ ಸರಿ ಇಲ್ಲ. ಯಾಕೆ, ಏನಾಯ್ತು? ಸುರೇಖಾತ್ಗೆ ಬೆಂಗಳೂರಿಗೆ ಹೊರಟಿದ್ರು. ಮಾಧವಣ್ಣ ಬ್ಯಾಗ್ ತೆಗೆದಾಗ ಅದರಲ್ಲಿ ಅದು ಏನಿಲ್ಲ ಬಿಡು. ಏನಾಯ್ತು ಹೇಳಿ. ಅದು ಮಾಧವಣ್ಣ ಬ್ಯಾಗ್ ತೆಗೆದಾಗ ಅದರಲ್ಲಿ ಫುಲ್ಲು ಸಗಣಿ ತುಂಬ್ಕೊಂಡ್ಬಿಟ್ಟಿತ್ತು. ಅದು ನೋಡಿ ಗಾಬರಿ ಆಗಿ ಅಣ್ಣ ಹುಷಾರು ತಪ್ಪಿಬಿಟ್ಟಿದ್ದಾನೆ. ನಿಮ್ಮ ಮನೇಲಿ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ? ಅಂದರೆ ನಿಮ್ಮ ಮನೇಲಿ ನಡೀತಾ ಇರೋದ್ರ ಬಗ್ಗೆ ಊರ್ ಜನ ಎಲ್ಲ ಆಡ್ಕೊತಾ ಇದ್ದಾರೆ. ಎಲ್ರ ಬಾಯಲ್ಲೂ ಅದೇ ಮಾತು. ನಮ್ಮ ಮದುವೆ ಆದ್ಮೇಲೆ ನೀವು ಬೇರೆ ಮನೆ ಮಾಡ್ತೀರಾ ತಾನೆ? ಮದುವೆ ಆಗೋ ಹೊತ್ತಿಗೆ ನನಗೆ ಕೆಲಸ ಸಿಕ್ಕಿರತ್ತೆ. ಅಷ್ಟರಲ್ಲಿ ಬೇರೆ ಮನೆ ಮಾಡ್ತೀನಿ ಬಿಡು, ಯೋಚನೆ ಮಾಡಬೇಡ. ಹಾಂ, ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಚೆನ್ನಾಗಿ ರೆಸ್ಟ್ ತೊಗೊಳಕ್ಕೆ ಹೇಳಿ. ಸರಿ, ನಾನೀಗ ಫೋನ್ ಇಡ್ತೀನಿ. ಮತ್ತೆ ಯಾವಾಗ ಫೋನ್ ಮಾಡ್ತೀಯಾ? ಹೀಗೆ ನೆನಪಾದಾಗ. ಬಾಯ್ ಬಾಯ್. ರೂಪಾ, 2 ಈರುಳ್ಳಿ ಹೆಚ್ಕೊಡೋದ್ಗೆ ಎಷ್ಟೊತ್ತೆ? ಬೇಗ ಕೊಟ್ಟು ಹೋಗಿ ಓದ್ಕೋ. ಇಷ್ಟು ದಿನ ಊರ್ ಸುತ್ತಿದ್ ಸಾಕು. ಇನ್ಮೇಲಾದ್ರೂ ಓದಿನ ಕಡೆ ಗಮನ ಇರ್ಲಿ. ಸರಿ ಅಮ್ಮ. ಏ, ಹುಷಾರು ಕಣೆ. ಈಳ್ಗೆ ಮನೆ ಕಾಲ್ ಮೇಲೆ ಬೀಳಿಸ್ಕೊತಿದ್ಯಲ್ಲ. ನನ್ಗೇನು ಆಗಿಲ್ಲ ಅಮ್ಮ. ಹಾ, ಏನು ಆಗಲ್ಲ. ಮೊದ್ಲೇ ಈ ಮನೇಲಿ ಆಗ್ತಿರೋ ಅನಾಹುತಗಳೇ ಸಾಕು. ಸರಿತಾ, ಮಾಧವನ್ಗೆ ಜ್ವರ ಯಾಕೋ ವಾಸಿನೇ ಆಗ್ತಿಲ್ಲ ಕಣೆ. ಔಷಧಿ ಆಯ್ತು, ಮಾತ್ರೆ ತಗೊಂಡಿದ್ದಾಯ್ತು, ಇಂಜೆಕ್ಷನ್ಗಳು ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲ. ಅಕ್ಕ ಸ್ವತಃ ತಾವೇ ನಿಂತ್ಕೊಂಡು ಭಾವನ್ ನೋಡ್ಕೊಂಡ್ರು, ಆದ್ರೂ ವಾಸಿ ಆಗ್ಲಿಲ್ವೇ? ಅಮ್ಮ, ಮಾತ್ರೆ ತಗೊಂಡ್ರು ಹುಷಾರಾಗಕ್ಕೆ ಒಂದು ಸ್ವಲ್ಪ ದಿನ ಆಗುತ್ತೆ. ಏಯ್, ಸಾಕು ಸುಮ್ನಿರೆ. ಬಂದ್ಬಿಟ್ಲು ದೊಡ್ಡಮ್ಮನ ವಹಿಸ್ಕೊಂಡು. 4 ಪುಸ್ತಕ ಓದಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡಲ್ಲ ರೀ. ನೀವು ಹೋಗಿ ಗುರೂಜಿನ ಕರ್ಕೊಂಡು ಬನ್ನಿ. ನಿನ್ನೆ ಹೋಗಿ ಗುರುಜಿನ ಕಾಲಿಡ್ಕೊಂಡು ವಾಪಸ್ ಕರ್ಕೊಂಬಂದೆ. ಏನಾಯ್ತು? ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಹೊಳೆಲಿ ಹುಣ್ಸೆಹಣ್ಣು ತೊಳ್ದಂಗಾಯ್ತು. ಅವ್ರಿಗೋಸ್ಕರ ಅಲ್ಲ ರೀ, ನಮ್ಗೋಸ್ಕರ. ಯಾಕೆ ನಮಗೂ ಸಂಸಾರ ಇಲ್ವಾ? 2 ಮಕ್ಕಳಿದ್ದಾರೆ. ಇವಳಿಗೆ ಪರೀಕ್ಷೆ ಬೇರೆ ಹತ್ರ ಬಂತು. ಮಗುಗೆ ಪರೀಕ್ಷೆ ಸಮಯದಲ್ಲಿ ಏನು ತೊಂದರೆ ಆಗ್ಬಾರ್ದು. ಮೊದಲೇ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದೀವಿ, ನಿಮ್ಗೂ ಗೊತ್ತಲ್ಲ. ಈಗ ನಂಗೆ ಏನಾಯ್ತು? ಏನೇನಾಯ್ತು? ಹಿಂಗೆ ಓದ್ಸಲ ಪರೀಕ್ಷೆಯಲ್ಲಿ ಬೇಡ ಬೇಡ ಅಂದ್ರು ಬಾವಿ ಹತ್ರ ಕೂತ್ಕೊಂಡು ಓದ್ಕೋತಾ ಇದ್ದೆ. ಮಾರನೇ ದಿನನೇ ಜ್ವರ ಬಂತು. ಆಮೇಲೆ ಗುರುಜಿನ ಕರ್ಕೊಂಡ್ಬಂದು ತಾಯ್ತ ಕಟ್ಸಿದ್ದಕ್ಕೆ ಸ್ವಲ್ಪ ವಾಸಿ ಆಯ್ತು. ಅಲ್ಪ ಸ್ವಲ್ಪ ಓದ್ಕೊಂಡು ಹೋಗಿ ಪರೀಕ್ಷೆ ಬರ್ದೆ. ಇದೆಲ್ಲ ಬೇಕಾ? ಆದ್ರೆ ನಾನೀಗ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಮಾತ್ ಸಾಕು. ಆ ರಾಕಿ ಜೊತೆ ಹರಟೆ ಹೊಡಿಯೋದು ಬಿಟ್ಬಿಟ್ಟು ಕೂತ್ಕೊಂಡು ಓದ್ಕೋ ಹೋಗು. ರೀ, ನೀವೇನಾದ್ರೂ ಮಾಡ್ತೀರಾ? ನಾನು ಏನೇ ಮಾಡ್ಲಿ, ಅದಕ್ಕೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಬಿಟ್ಬಿಡು. ಅವ್ರು ಮಾಡೋದು ಅಷ್ಟರಲ್ಲೇ ಇದೆ. ನಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರಿ. ಆ ಗಣೇಶ ಎಲ್ಲಿ ಹೋಗ್ತಾನೋ, ಏನ್ ಮಾಡ್ತಾನೋ ಒಂದೂ ಗೊತ್ತಾಗ್ತಿಲ್ಲ. ರೂಪ ಬೇರೆ ಓದ್ತಿದ್ದಾಳೆ. ನಮಗೇನು ತೊಂದರೆ ಆಗ್ಬಾರ್ದು ನೋಡಿ. ಅವರು ಗುರೂಜಿ ಬೇಡದೆ ಇದ್ರು ನಮಗ್ ಬೇಕು. ನೀವು ಹೋಗಿ ಹೇಳಿ. ಗುರುಜಿ ಹತ್ರ ಇದೆಲ್ಲ ಹೇಳಿದಿನಲ್ಲೇ. ಅಷ್ಟೇ ಅಲ್ಲ ರೀ, ಎಷ್ಟು ದಿನ ಅಂತ ಈ ವ್ಯವಹಾರಗಳನ್ನ ಹೀಗೆ ಬಿಟ್ಕೊಂಡು ಕೂತ್ಕೊಳ್ಳೋದು? ಭಾವನ್ ಬೇರೆ ಹುಷಾರಿಲ್ಲ. ಅವ್ರು ಬೇಗ ಹುಷಾರಾದ್ರೆ ಕೂತ್ಕೊಂಡು ಮಾತಾಡ್ಬೋದು. ಅದಕ್ಕೆ ಹೋಗಿ ಗುರೂಜಿಗೆ ಈ ವಿಷಯನೆಲ್ಲ ಹೇಳಿ.
ಏನಾದ್ರೂ ಪರಿಹಾರ ಸಿಗುತ್ತೆ. ಸರಿ, ನೋಡ್ತೀನಿ. ಒಂದ್ ನಿಮಿಷ. ತಗೊಳ್ಳಿ. ಏನಕ್ಕೆ ಇದು? ಗುರೂಜಿ ಕೊಡ್ರಿ. ಏನಾದ್ರೂ ಪೂಜೆ ಪುನಸ್ಕಾರ ಮಾಡಿ ಪರಿಹಾರ ಮಾಡ್ಕೊಡ್ಲಿ. ದುಡ್ಡೇನಾದ್ರೂ ಸಾಲಿಲ್ಲ ಅಂದ್ರೆ ಮತ್ತೆ ಕೊಡ್ತೀವಿ ಅಂತ ಹೇಳಿ. ಸರಿ, ಆಯ್ತು. ತಾಯಿ, ಇನ್ನು ಮುಂದೆ ನೀನೇ ಎಲ್ಲ ನೋಡ್ಕೊ. ದೊಡ್ಡ ಮನೆಯವರಿಗೆ ತುಂಬಾ ಹೇಳಾಯ್ತು, ಯಾರೂ ಕೇಳ್ತಾ ಇಲ್ಲ. ಅವ್ರ ದೊಡ್ಡ ಸೊಸೆ ಅಂತೂ ಇದೆಲ್ಲ ಸುಳ್ಳು ಅಂತ ವಾದ ಮಾಡ್ತಿದ್ದಾಳೆ. ನಾನು ಯಾರು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಇಡೀ ಊರೂರೇ ನನ್ನ ನಂಬ್ತಾ ಇದೆ. ಏನೋ ಪಟ್ಟಣದಲ್ಲಿ 2 ಲಕ್ಷ ಕಲ್ತ್ಕೊಂಡ್ ಬಂದಿರೋ ಇವರು ನನ್ನ ನಂಬ್ತಾ ಇಲ್ಲ. ಅವಳಿಗೆ ಸ್ವಲ್ಪ ಬುದ್ಧಿ ಕೊಡು. ನಾನು ಯಾರು, ಈ ಊರು ಯಾರಿಂದ ನಡೀತಾ ಇದೆ ಅನ್ನೋದು ಅವಳಿಗೆ ಗೊತ್ತಾಗ್ಲಿ. ತಾಯೇ, ನೀನೇ ಎಲ್ಲ ನೋಡ್ಕೊ, ನೀನೇ ಎಲ್ಲ ನೋಡ್ಕೊ. ಗುರುಗಳೇ, ಓ, ನೀವೇನಿಲ್ಲಿ? ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಹೇಳಿ. ನಿಮಗೆ ಗೊತ್ತಿಲ್ಲದಿರೋದೇನಿದೆ? ನಿಶ್ಚಯ ಆದ ಮಗಳ ಮದುವೆ ನಿಂತು ಹೋಯ್ತು. 13 ದಿನ ಕಳೆದು ದೊಡ್ಡ ಮನೆಯವರು ಬರಬೇಕಿತ್ತು. ಆದರೆ ಇನ್ನು ಅವ್ರ ಕಡೆಯಿಂದ ಏನೂ ಸುದ್ದಿ ಇಲ್ಲ. ಆ ಮನೆಯಲ್ಲೇ ಮದ್ಯದವನು, ಅದೇ ಶಂಕರ, ಅವನದೇ ತಕರಾರು. ಅದಕ್ಕೆ ನನ್ನೇನು ಮಾಡು ಅಂತೀರಿ? ನೀವುಂಟು, ಆ ದೊಡ್ಡ ಮನೆಯವರುಂಟು. ನಮ್ಮಿಂದ ಏನೂ ಆಗೋದಿಲ್ಲ ಅಂತ ತಾನೇ ನಿಮ್ಮ ಹತ್ರ ಬಂದಿರೋದು. ಮಗಳು ಮದುವೆ ಆಗದೆ ಮನೇಲಿದ್ದಾಳೆ. ಊರ ಜನ ಎಲ್ಲ ಆಡ್ಕೋತಾ ಇದ್ದಾರೆ. ನಿಶ್ಚಯ ಆಗಿರೋ ಮದುವೆ ನಿಂತು ಹೋದರೆ ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಿಮಗೂ ಗೊತ್ತಲ್ವಾ? ಹುಡುಗನ ತಾಯಿ ಹತ್ರ ಮಾತಾಡಿ, ಹುಡುಗನ ಹತ್ರ ಮಾತಾಡಿ. ಹುಡುಗಂದೇನು ತೊಂದರೆ ಇಲ್ಲ. ನಮ್ಮ ಹುಡುಗಿನ ಮದುವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಆ ಮನೆಯವ್ರು ಒಪ್ತಾ ಇಲ್ಲ. ಅಂದರೆ ನಿಮ್ಮ ಉದ್ದೇಶ ನಾನೇನು ಮಾಡಬೇಕು ಅಂತ? ಏನಾದರೂ ಮಾಡಿ ಅಮ್ಮನವ್ರ ಪೂಜೆಗೆ ಏನು ಬೇಕೋ ನಾನು ಕೊಡ್ತೀನಿ. ನಿಲ್ಲಿ, ನಾನು ಅದನ್ನೆಲ್ಲ ಮಾಡೋಲ್ಲ. ಈ ವಿಷಯ ನಿಮಗೂ ದೊಡ್ಡ ಮನೆಯವ್ರಿಗೂ ಬಿಟ್ಟಿದ್ದು. ಏನೂ ಆಗಲಿಲ್ಲ ಅಂತಂದ್ರೆ ಆ ತಾಯಿ ನೋಡ್ಕೋತಾಳೆ. ಅಯ್ಯೋ, ನೀವು ಈಗ ಹೇಳಿದ್ರೆ ಹೇಗೆ? ಏನಾದರೂ ಪರಿಹಾರ ಹೇಳಿ. ನಾನೇನು ಮಾಡ್ಲಮ್ಮ? ಆ ಮನೆಯವರಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅದರಲ್ಲೂ ಅವ್ರ ದೊಡ್ಡ ಸೊಸೆ ಅಂತೂ ಇದೆಲ್ಲ ಬರೀ ಸುಳ್ಳು, ಮೂಢನಂಬಿಕೆ ಅಂತ ಹೇಳ್ತಾಳೆ. ಏನು ಹಾಗೆ ಹೇಳಿದ್ಲಾ? ಹೌದಮ್ಮ, ಆದ್ರೆ ಅವಳಿಗಿನ್ನೂ ಗೊತ್ತಿಲ್ಲ. ಈ ಉಗ್ರಪ್ಪನ ಅನುಮತಿ ಇಲ್ಲದೆ ಈ ಊರಲ್ಲಿ ಮರ ಏನು, ಮರದ ಒಂದು ಎಲೆ ಸಹಿತ ಅಲ್ಲಾಡೋದಿಲ್ಲ ಅಂತ. ನೀವು ಹೇಳೋದು ನಿಜಾನೇ. ನೀವಿದ್ದೀರಂತಾನೆ ಈ ತಾಯಿ ಕೃಪೆ ನಮ್ಮ ಮೇಲಿದೆ. ಇಲ್ಲ ಅಂದರೆ ನಮ್ಮನ್ನು ಯಾರು ಕಾಪಾಡ್ತಾರೆ ಹೇಳಿ? ನಿಮ್ಮಿಂದೇನೋ ಪರಿಹಾರ ಸಿಗುತ್ತೆ ಅಂತ ನಾವಿಲ್ಲಿಗೆ ಬಂದಿದ್ದೀವಿ. ಏನಾದರೂ ಹೇಳಿ, ನನ್ನ ಮಗಳಿಗೆ ಒಳ್ಳೇದಾಗಬೇಕಷ್ಟೇ. ಗುರುಜಿ, ಯಾಕೆ ಹೀಗೆ ನಗ್ತಾ ಇದ್ದೀರಾ? ಮಗಳಿಗೆ ಒಳ್ಳೇದಾಗಬೇಕು ಅಂತಿದ್ದೀರಾ, ಆ ಮನೆಗೆ ಕೊಡ್ತಿದ್ದೀರಾ. ಬೇರೆ ಕಡೆ ನೋಡಿ. ಅಯ್ಯೋ, ಅದು ಹೇಗೆ ಸಾಧ್ಯ? ದೊಡ್ಡವ್ರ ಮನೆಗೆ ಹೆಣ್ಣು ಕೊಡ್ತೇವಂತ ಇಡೀ ಊರಿಗೆ ಗೊತ್ತಾಗಿದೆ.
ಈಗ ಬೇರೆ ಕಡೆ ನೋಡಿ ಅಂದರೆ ಒಂದು ಉಪಾಯ ಇದೆ. ಏನು? ನಿಮ್ಮ ಮಗಳನ್ನ ರಘುರಾಮನಿಗೆ ಮದುವೆ ಮಾಡ್ಕೊಳ್ಳಿ. ಆದ್ರೆ ಅವಳನ್ನ ಆ ಮನೆಗೆ ಕಳಿಸ್ಬೇಡಿ. ಹಾಗೇನಾದ್ರೂ ಅವಳು ಆ ಮನೆ ಹೊಸಲು ತುಳಿದ್ರೆ ಅವ್ರ ಮನೇಲಿ ಆಗ್ತಿರೋ ತೊಂದರೆಗಳು ನಿಮ್ಮ ಮನೆಯಲ್ಲಿ ಶುರುವಾಗುತ್ತೆ. ಅಯ್ಯೋ ರೀ, ಈಗ ನಮ್ನೇನು ಮಾಡಂತೀರಾ? ಕಾಯಿ ತಂದಿದ್ದೀರಾ? ಹಾ, ತಂದಿದ್ದೀನಿ. ಕೊಡೆ ಅದು. ಉಗ್ರಪ್ಪರ ಹತ್ರ ಇವ್ರಿಗೇನು ಕೆಲಸ? ಇನ್ನು ಆ ಮನೆ ಸರ್ವನಾಶ ಆಗೋಗುತ್ತೆ. ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು. ಮಾಧವ್, ಮಾತ್ರೆ ತಗೊಳ್ಳೋ ಟೈಮ್ ಆಯಿತು, ಹೇಳಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತ್ರೆ ತಗೊಂಡ್ಮೇಲೆ ಒಟ್ಟಿಗೆ ರೆಸ್ಟ್ ಮಾಡಿ. ಈಗ ಎದ್ದೇಳಿ ಮಾಧವ್.